ಆರಂಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರನ್ನ ನೆನಪಿಸ್ಕೊಂಡ್ವಿ, ನಮ್ಮ ಶ್ರದ್ಧಾಂಜಲಿ ಸಲ್ಲಿಸಿದ್ವಿ. ಸಾಲುಮರದ ತಿಮ್ಮಕ್ಕ ನೆನಪಾದ ಕಾರಣಕ್ಕೆ ಇದೊಂದು ಪ್ರಸಂಗ ನಿಮ್ಗೆ ಹೇಳಬೇಕು ಅಂತ ಅನ್ಕೊಂಡೆ. ಎಂಥ ಅದ್ಭುತವಾದ ಜೀವ ಅದು ಅಂದ್ರೆ, ನಿಮಗೆ ಬಹುಶಃ ಗೊತ್ತಿಲ್ಲದೆ ಇರುವಂತ ಒಂದಿಷ್ಟು ವಿವರ ಹೇಳ್ಬಿಡ್ತೀನಿ. ಆ ತಾಯಿ ಮಾಗಡಿ ತಾಲೂಕಿನ ಹುಲಿಕಲ್ಲು ಅನ್ನೋ ಊರಿನಲ್ಲಿ, ಅಲ್ಲಿ ಬೆಟ್ಟದಲ್ಲಿ ಜಲ್ಲಿ ಚೆಚ್ತಾ ಇದ್ದಂತ ಕೂಲಿ ಹೆಣ್ಮಕ್ಳು. ಆಕೆ ಗಂಡ ಚಿಕ್ಕಯ್ಯ, ಗಂಡ ಹೆಂಡತಿ ಇಬ್ರು ಜಲ್ಲಿ ಚಚ್ಕೊಂಡಿದ್ರು. ಆ ಕಾಲಕ್ಕೆ ಗಂಡ ಹೆಂಡತಿ ಇಬ್ರು ಸೇರ್ 3 ಆಣೆ ಕೂಲಿ. ಅವಳ ಗಂಡನ್ಗೆ 2 ಆಣಿ, ಈಕೆಗೆ 1 ಆಣಿ, 3 ಆಣಿ ಕೂಲಿ. ಅವ್ರಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ವಲ್ಲ ಅಂತ ಗಂಡ ಹೆಂಡತಿ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಹೊಳೆದದ್ದು ಹೀಗೆ, ಇನ್ನೇನು ಹೆಂಗೂ ಮಕ್ಕಳಾಗೋದಿಲ್ಲ, ದತ್ತು ತಗೊಳ್ಳೋಣ ಅಂದ್ರೆ ಬಡವ್ರಿಗೆ ಯಾರಪ್ಪ ದತ್ತು ಕೊಡ್ತಾರೆ ಎಂದ್ಲು ಆ ತಾಯಿ. ನನಗೆ ನಾವು ದತ್ತು ತಗೊಳಕ್ಕೆ ಅಂತ ಆಕ್ಚುಲಿ ಯೋಚನೆ ಮಾಡಿದ್ವು, ಬಡವ್ರಿಗೆ ಯಾರು ದತ್ತು ಕೊಡ್ತವೆ, ನಮ್ಗೆ ತಿನ್ನಕ್ ಹಿಟ್ಟಿಲ್ಲ, ನಮ್ಗಿನ್ಯಾರು ದತ್ತು ಕೊಡ್ತಾರೆ, ಯಾರು ದತ್ತು ಕೊಡ್ಲಿಲ್ಲ. ಅದಕ್ಕೆ ಗಂಡ ಹೆಂಡತಿ ಇಬ್ರು ತೀರ್ಮಾನ ಮಾಡ್ಕೊಂಡು ಒಂದಷ್ಟು ಗಿಡ ಮರ ನೆಡೋಣ, ಅವನ್ನಾದ್ರೂ ಸಾಕೋಣ. ನಾನು ಆಕಿನ್ ಕೇಳ್ದೆ, ಗಿಡ ಮರನೇ ನೆಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ತಿಮ್ಮಕ್ಕ ಎಂತ ಅದ್ಭುತವಾದ ಉತ್ತರ ಹೇಳಿದ್ರು ಅಂದ್ರೆ, ಅಪ್ಪ ಗಿಡ ನೆಟ್ರೆ ಅವು ದೊಡ್ಡವಾಯ್ತವೆ, ಮರ ಆಯ್ತವೆ. ಮುಂದೊಂದು ಕಾಲಕ್ಕೆ ಯಾರೋ ಪುಣ್ಯಾತ್ಮ ಬಿಸಿಲಲ್ಲಿ ಬರ್ತಾರೆ, ನತ್ತಿ ಸುಡ್ತದಲ್ಲ, ಅವ್ರನ್ನ ಗಳಿಗೆ ಗಿಡದ ನೆಳ್ಳಲ್ಲಿ ಮರದ ನೆಳ್ಳಲ್ಲಿ ನಿಂತ್ಕೊಂಡ್ರೆ ತಣ್ಣಗಾಯ್ತದೆ. ಅಯ್ಯೋ ಶಿವನೇ ಅಂತಾರೆ. ಸಾಕಲ್ವಪ್ಪ ಅಷ್ಟು ಜೀವನಕ್ಕೆ? ನಾವು ನಮ್ಮ ಆಸ್ತಿ ಮಾಡಿದ್ರೆ ನಮ್ಮ ಮಕ್ಕಳಿಗೇ ಹೋಗ್ಬೇಕು ಅಂತೀವಿ. ಅವಳು ಮುಂದೆ ಬರೋ ಯಾರೋ ಪುಣ್ಯಾತ್ಮರು, ಅವಳು ನೋಡಿಲ್ಲ, ಅವ್ರು ಯಾರು ಬರ್ತಾರೋ ಗೊತ್ತಿಲ್ಲ, ಅವ್ರು ಯಾರ್ದೋ ನೆತ್ತಿ ತಣ್ಣಗಾಗೋಕ್ಕೋಸ್ಕರ ಇವ್ರ ಗಿಡಗಳನ್ನ ನೆಟ್ರು. ನಿಮ್ಗೆ ಗೊತ್ತಿರ್ಲಿ, ನೀರ್ ಕೂಡ ಸಿಕ್ತಿರ್ಲಿಲ್ಲ ಆ ಕಡೆ. ಎಲ್ಲೆಲ್ಲೋ ಗುಂಡಿ ತಕೊಂಡು ಆ ಗುಂಡಿನಲ್ಲಿ ನೀರ್ ಬಂದ್ರೆ ಬಂತು, ಇಲ್ದೇ ಇಲ್ಲ. ಆ ಬರೋ ನೀರನ್ನ ಒಂದ್ ಗಡಿಗೆಯಲ್ಲಿ ತುಂಬಿಕೊಂಡು, ಇನ್ನೊಂದ್ ಸಣ್ಣ ಬಕ್ರೆ ಇಟ್ಕೊಂಡು ಆ ಬಕ್ರೆಯಲ್ಲಿ ಗಡಿಗೆಗೆ ನೀರು ತುಂಬಿಕೊಂಡು 1 ಕಿಲೋಮೀಟರ್ ದೂರ ಗಂಡ ಹೆಂಡತಿ ಇಬ್ರು ನೀರು ಇತ್ತಿದ್ರಂತೆ. ನಾನು ಬೆಂಗಳೂರಿನಲ್ಲಿ ಒಂದು ಸಮಾರಂಭ, ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ ಕಾರ್ಯಕ್ರಮ ಮಾಡಿದ್ರು. ನಾನು ಸುಮ್ಮನೆ ಕೇಳಿದೆ, ತಿಮ್ಮಕ್ಕ ಈಗೇನ್ ಮಾಡ್ತಾ ಇದ್ದೀಯೇ? ತಿಮ್ಮಕ್ಕ ಹೇಳಿದ್ಲು, ಅಪ್ಪ ಏನು ಮಾಡ್ತಾ ಇಲ್ಲ, ವಯಸ್ಸಾಗೋಯ್ತಲ್ಲ, ಏನ್ ಮಾಡಣ. ನಮ್ದೊಂದು ಮನೆ ಅದೇ, ಮನೆ ಮುಂದ್ಗಡೆ ಕೂತ್ಕತೀನಿ. ನಮ್ಮ ಮನೆ ಮುಂದ್ಗಡೆ ಒಂದು ಮಾವಿನ ಮರ ಅದೇ. ಆ ಮಾವಿನ ಮರದಲ್ಲಿ ಬೇಕಾದಂಗೆ ಮಾವಿನ ಹಣ್ಣು ಬಿಡ್ತದೆ. ಒಂದಣ್ಣು ಕೀಳಕ್ಕಿಲ್ಲ ಸ್ವಾಮಿ, ಒಂದಣ್ಣು ಕೀಳಕ್ಕಿಲ್ಲ. ಬಿದ್ದವು ತಿನ್ಕತ್ತೀವಿ ನಾವು. ಕೋತಿಗಳು ಬಂದು ಮಾವಿನ ಹಣ್ಣು ತಿನ್ಕೊಂಡು ಕೊಂಬೆ ಮೇಲೆಲ್ಲ ಕುಣಿದಾಡ್ತವೆ. ಅವ್ ನೋಡ್ತಾ ಇದ್ರೆ ಆನಂದ ಕಣ್ಣನಪ್ಪನು ನೋಡ್ತಾ ಕೂತ್ಕತ್ತೀವಿ. ಎಂದು ಯಾವ ಭಗವದ್ಗೀತೆ ಬೋಧನೆ ಮಾಡ್ಬೇಕು ಸರ್ ಇದಕ್ಕೆ? ಕೋತಿಗಳ ಕೈಯಿಂದ ಹಣ್ಣು ಕಿತ್ಕೊಳ್ಳೋದಿಲ್ಲ ನಾವು, ಅವು ತಿಂದು ಕುಣಿದಾಡ್ತವೆ. ಅವ್ ನೋಡ್ಕೊತೀನಿ, ನೋಡ್ತಾ ಕುಂತ್ಕೊತೀನಿ, ಆನಂದವಾಯ್ತದೆ. ಅವತ್ತೊಂದು ಸಮಾರಂಭ ಇತ್ತು, ನಾನು ತಿಮ್ಮಕ್ಕ ಪಕ್ಕದಲ್ಲಿ ಕೂತಿದ್ವಿ. ಅವತ್ತು ನಾನೊಂದು ಭಾಷಣ ಮಾಡಿದೆ. ಭಾಷಣ ಮುಗಿದ್ಮೇಲೆ ತಿಮ್ಮಕ್ಕ ಅವತ್ತೇನು ಮಾತಾಡ್ಲಿಲ್ಲ. ಮುಗಿದ್ಮೇಲೆ, ಅಪ್ಪ ನೀನ್ ಬಹಳ ಚೆನ್ನಾಗಿ ಮಾತಾಡ್ದೆ ಅಂದ್ಲು. ನಾನಂದೆ, ನನಗೆ ಬರೋದು ಅಷ್ಟೇ, ಮಾತಾಡ್ದ್ಬಿಟ್ರೆ ನೀನು ಬರೋದಿಲ್ಲ. ನೀನು ಗಿಡ ನೆಡ್ತೀಯ, ಮಾತಾಡಲ್ಲ. ನಾನು ಮಾತಾಡ್ತೀನಿ, ಗಿಡ ಮರ ನೆಡಲ್ಲ. ಇದು ಹಿಂಗೆ. ಇದೆಲ್ಲ ಮುಗಿದ್ಮೇಲೆ ಹೊಸಿ ಸಿಕ್ಬೇಕಲ್ಲ ನೀನು. ಸಿಗ್ತೀನಿ ಕಣವ. ಕಾರ್ಯಕ್ರಮ ಮುಗೀತು. ತಿಮ್ಮಕ್ಕನ್ ಕರ್ಕೊಂಡೋಗಿ ಅಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಹೊರಗಡೆ ಈ ಕಲ್ ಬೆಂಚ್ಗಳಿವೆ, ಆ ಕಲ್ ಬೆಂಚಿನ ಮೇಲೆ ಕೂತ್ಕೊಂಡೆ. ನನಗೆ ನೆನ್ಸ್ಕೊಂಡ್ರೆ ಇವಾಗ್ಲೂ ಎಮೋಷನಲ್ ಆಗ್ತೀನಿ ನಾನು. ಆ ಅಮ್ಮ ಅವಳ ಸೊಂಟದಲ್ಲಿ ಒಂದು ಚೀಲ ತೆಗೆದ್ಬಿಟ್ಟು, ಅಪ್ಪ ಬಹಳ ಚೆನ್ನಾಗಿ ಮಾತಾಡ್ದೆ, ನಿನ್ಗೇನಾದ್ರು ಕೊಡ್ಬೇಕಲ್ಲ ನಾನು ಅಂದ್ಲು. ಅವಳಿಗೆ ಆಗ ಸರ್ಕಾರದಿಂದ ಬರ್ತಾ ಇದ್ದು 500 ರೂಪಾಯಿ. ಅವಳು ನನಗೇನಾದ್ರು ಕೊಡ್ಬೇಕು ಅಂತಾಳೆ. ನಾನು ಅಷ್ಟೊತ್ತಿಗಾಗ್ಲೇ ₹1,00,000 ಸಂಬಳ ತಗೋತಾ ಇದ್ದೆ. ನಾನು ಈಸ್ಕೊಳ್ಳೋನು, ಅವಳು ಕೊಡೋಳು. ನಾನು ಏನು ಕೊಡ್ತೀಯ? ಅವಳು ಚೀಲ ತೆಗೆದು ಚೀಲದೊಳಗೆಲ್ಲ ಹುಡ್ಕಾಳ್ತಿದ್ಲು. ನಾನು ಚೀಲನೇ ನೋಡ್ತಿದ್ದೆ.
100 ರೂಪಾಯಿ ಇದ್ದಿದ್ದು ಅವಳ ಚೀಲದಲ್ಲಿ, 100 ರೂಪಾಯಿ ಇದ್ದು. ಆ 100 ರೂಪಾಯಿ ತೆಗೆದ್ಬಿಟ್ಟು ತಕಪ್ಪ ನನ್ನ ಹೆಸರಾಗಿ ಮಡಿಕೋ ಅಂದು. ನಾನು ತಿಮ್ಮಕ್ಕ ನಿನಗ್ ಬೇಡವ ದುಡ್ಡು ಅಂದೆ. ದುಡ್ಡು ನನ್ಗ್ಯಾಕಪ್ಪ ಅಂದ್ಲು. ನಾನು ಇಂಥ ಮಾತು ಯಾರ ಹತ್ರನೂ ಕೇಳಿರ್ಲಿಲ್ಲ. ದುಡ್ಡಿದ್ರೆ ಬೇಕಾಯ್ತದೆ ಅಂತ ಮಡಿಕೊಳ್ಳೋ ಜನ ನಾವು. ಯಾರು ದುಡ್ಡು ನನ್ಗೆ ಯಾಕೆ ಅಂತ ಅನ್ನೋದಿಲ್ಲ. ಅಮ್ಮ ದುಡ್ಡು ನನ್ಗ್ಯಾಕಪ್ಪ, ತಗೋ ಹೆಂಗೋ ಆಯ್ತದೇನೆಂದು ತಗೋ ಅಂತ 100 ರೂಪಾಯಿ ಕೊಡುತ್ತಾನೆ. ನಾನು ಹೇಳ್ದೆ, ಅಮ್ಮ ನೀನ್ ಕೊಡೋ ತಾಯಿ ಯಾವಾಗ್ಲೂ ನಾವ್ ಈಸ್ಕೊಳ್ಳೋರೆ, ಆದ್ರೆ 100 ರೂಪಾಯಿ ಬೇಡ, 1 ರೂಪಾಯಿ ಇದ್ರೆ ಕೊಡು. ಆಯಮ್ಮ ತಿರ್ಗಾ ಚೀಲ ಎಲ್ಲ ಹುಡುಕಿದ್ಲು, ಅದ್ರಲ್ಲಿ ಒಂದು 2 ರೂಪಾಯಿದು ಒಂದು ನಾಣ್ಯ ಸಿಕ್ತು. ಆ ನಾಣ್ಯನ ತೆಗೆದು ನನಗೆ ಕೊಟ್ಲು. ಇವತ್ತೂ ನಮ್ಮ ಮನೆಯಲ್ಲಿ ಆ ನಾಣ್ಯನ ಇಟ್ಕೊಂಡಿದ್ದೀನಿ ನಾನು. ಎಂಥ ಜೀವ ಅಲ್ವಾ ಅದು, ಅದ್ಭುತವಾದ ಜೀವ. ಅವಳು ಆಕೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನಮ್ಮ ದೇಶದ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿದ್ಲು. ಹಂಗೆಲ್ಲ ಪ್ರೋಟೋಕಾಲ್ ಎಲ್ಲ ಆಶೀರ್ವಾದ ಮಾಡಂಗಿಲ್ಲ. ಇವಮ್ಮ ಜೋರಾಗಿ ಆಶೀರ್ವಾದ ಮಾಡ್ಬಿಟ್ಲು. ಸತ್ವಂತನಾಗಿ, ಶೀಲವಂತನಾಗಿ, 4 ಜನಕ್ಕೆ ಒಳ್ಳೆನಾಗಿ, ತಾಯಿಗೆ ಒಳ್ಳೆ ಮಗನಾಗಿ, ಊರಿಗೊಬ್ಬ ಜನವಾಗಿ, ಧರ್ಮವಂತನಾಗಿ ಚೆನ್ನಾಗಿ ಬದುಕಪ್ಪ ಅಂತ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ತೆ. ನಾನು ತಿಮ್ಮಕ್ಕ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ಬಿಟ್ಟಲ್ಲ, ಹಂಗೆಲ್ಲ ಮಾಡ್ಬೋದ ಅಂತ. ನನ್ಗೇನ್ ಗೊತ್ತಪ್ಪ, ಒಳ್ಳೆ ಮಾತಾಡಲಿಕ್ಕೆ ಯಾರಾದ್ರೇನು. ನಾವೆಲ್ಲ ಪ್ರೋಟೋಕಾಲಿನ ಜನ, ಅವಳು ಯಾವ ಪ್ರೋಟೋಕಾಲ್ ಗೊತ್ತಿಲ್ಲ. ಈ ಪ್ರಸಂಗ ನೆನಪಾಯ್ತು, ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು, ಹೇಳ್ಬಿಟ್ಟೆ.